ನನ್ನ ಹೆಸರು ಶೋಭಾ ಅಂತ ಹೇಳಿ. ನಾನಿಲ್ಲಿ 3 ಸಲ ಬಂದಿದ್ದೀನಿ. 2 ಸಲ ಕೆಲಸ ಆಗಿದೆ. ಇದು 3ನೇ ಸಲ. ನಾನು ಬಂದು 2 ತಿಂಗಳು 3 ತಿಂಗಳಿಗೇನೆ ನನಗೆ ದೇವರು ಇದು ತೋರಿಸ್ಬಿಟ್ಟ. ನಂದು ಇವಾಗ ಇವತ್ತು ಲಾಸ್ಟೇ. ಇವತ್ತು 21ನೇ ವಾರ. ತುಂಬ ಏನೇ ನಾವು ಇಲ್ಲಿಗೆ ಬಂದು ಏನೇ ಕೇಳ್ಕೊಂಡ್ರು ಚೆನ್ನಾಗಿ ಆಗ್ತಾ ಇದೆ. ದೇವರು ಇನ್ನೂ ಮೆಟ್ಲು ಹತ್ತಿತ್ತಿರ್ಬೇಕಾದ್ರೇನೆ ನಮಗೆ ತೋರಿಸ್ಬಿಡ್ತಾರೆ. ನಮ್ಮದು ಪರ್ಸ್ನಲ್ ಪ್ರಾಬ್ಲಮ್ ಇತ್ತು, ಆಯಿತು. ಇವಾಗ ಇನ್ನೊಂದು ಆಗಬೇಕು, ಮತ್ತೆ ಇದನ್ನೆಲ್ಲ ಆದಮೇಲೆ ಕಟ್ಟೋಣ ಅಂದ್ಕೊಂಡಿದ್ದೀನಿ. ದೇವ್ರ ದಾರಿ ತೋರಿಸಿದ್ರೆ ಅದು ನಿಜವಾಗ್ಲೂ ಆಗುತ್ತೆ. ಹೋಮ ಮಾಡಿಸ್ಬೇಕು ಅಂತ ಇದ್ದೀನಿ. ಎಲ್ಲ ದೇವ್ರ ದಯೆಯಿಂದ ನಂದೆಲ್ಲ ಮನೆಯಲ್ಲಿ ನೆಮ್ಮದಿ ಶಾಂತಿ ಎಲ್ಲ ಸಿಗ್ತಾ ಇದೆ. ಎಲ್ಲ ಕೆಲಸಗಳೂ ಆಗ್ತಾ ಇದೆ. 2-3 ಕೆಲಸಗಳೂ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ. ಗುರುಗಳಂತೂ ಅಯ್ಯೋ ಹೇಳ್ಬೇಡ. ಇದು ಇದೆಲ್ಲ ಹಾಕೋಕ್ಕಿಂತ ಮುಂಚೆನೇ ನಾವು ಇಲ್ಲಿ ಇದಾಗುತ್ತೆ ಅಂತಲೂ ಗೊತ್ತಿರಲಿಲ್ಲ. ಒಂದು 4 ಇಯರ್ಸ್ ಬ್ಯಾಕ್ ಬಂದಿದ್ವಿ. ಇವಾಗ ನೋಡಿದ್ರೆ ನಮಗೆ ಅವಾಗ್ಲಿಂದ ಇವಾಗಲೇನೆ ತುಂಬಾ ಜನ ನೋಡಿ ಬರ್ತಾ ಇದ್ದಾರೆ. ಗುರುಗಳೇ ಸಿಗ್ತಾ ಇಲ್ಲ ಇವಾಗ, ಹಂಗಾಗಿ ಹೋಗ್ಬಿಟ್ಟಿದ್ದಾರೆ. ಅಷ್ಟು ಇದಿದೆ. ಇವಾಗ ತಾನೇ ಗುರುಗಳಿಗೆ ಸಿಕ್ಬಿಟ್ಟು ಬಂದ್ವಿ. ಬಂದು ಒಂದ್ 2-3 ವಾರಕ್ಕೇನೆ ಆಗುತ್ತೆ ಕೆಲಸಗಳು. ಮಾತ್ರ ದೇವರು ಇದಾನೆ, ಇಲ್ಲ ಅಂತ ಹೇಳಂಗೆ ಇಲ್ಲ. ದೇವ್ರು ಇದ್ದಾನೆ. ನಮಸ್ತೆ ಸರ್, ನಾನು ಬೆಂಗಳೂರು ಕತ್ರಗುಪ್ಪೆಯಿಂದಲೇ ಬಂದಿರೋದು. ನಾನು ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ನೋಡಿಬಿಟ್ಟೇನೆ ನಾನು ಇಲ್ಲಿ ಬಂದೆ. ನಾನು 21 ವಾರದ್ದು ಸಂಕಲ್ಪ ಮಾಡಿಬಿಟ್ಟು, ಗುರುಗಳು 21 ವಾರ ಕಾಯಿ ಕಟ್ಟಿಬಿಟ್ಟು ಸಂಕಲ್ಪ ಮಾಡಿ ಸೇವೆ ಮಾಡು ಅಂದರು. ನನಗೆ 14ನೇ ವಾರದಲ್ಲೇ ರಿಸಲ್ಟ್ ಬಂದಿದೆ. ನನ್ನ ಮನಸ್ಸಲ್ಲಿ ಏನೋ ಅಂದ್ಕೊಂಡಿದ್ದೆ, ಅದು ನನಗೆ ಆಗಿದೆ. ಹೌದು ಸರ್, 14ನೇ ವಾರದಲ್ಲಿ ರಿಸಲ್ಟ್ ಬಂತು. ಮೊನ್ನೆ ಶನಿವಾರ ಎಲ್ಲ ಕ್ಲಿಯರ್ ಆಯಿತು. ಇನ್ನೊಂದು ಕೋರಿಕೆ ಇಟ್ಟಿದ್ದೀನಿ, ಅದು ನೆರವೇರಿಸ್ತಾರೆ, ಗುರುಗಳು ಇದ್ದಾರೆ ಅಷ್ಟೇ. ರಾಯರ ನಂಬಿ ಬನ್ನಿ. ನಿಮಗೆ ನಂಬಿಕೆ ಇದ್ದರೆ, ರಾಯರಿದ್ದಾರೆ ಅನ್ನೋ ನಂಬಿಕೆ ಇದ್ದರೆ ಮಾತ್ರ ಇಲ್ಲಿ ಬನ್ನಿ. ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ. ಯಾಕಂದರೆ ಅದಕ್ಕೆ ನಾನು ಉದಾಹರಣೆ ನನಗಾಗಿದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ತುಂಬ ಒಳ್ಳೇದಾಗತ್ತೆ.